ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧದ ಲೈಂಗಿಕ ಕಿರುಕುಳ ಕೇಸ್ ಸ್ವಾಮೀಜಿ ವಿರುದ್ಧ ಆರೋಪಿಸಿ ದೂರನ್ನು ನೀಡಲಾಗಿತ್ತು. ಈ ಪ್ರಕರಣ ಈಗ ದೊಡ್ಡ ಟ್ವಿಸ್ಟ್ ಅನ್ನು ಪಡ್ಕೊಂಡಿದೆ. ದೂರು ನೀಡಿದ ಮಹಿಳೆ ಈಗ ಯೂ ಟರ್ನ್ ಹೊಡೆದಿದ್ದಾಳೆ. ಏನ್ ನಿಮ್ಗೆಲ್ಲ ಮಾಡಕ್ ಬೇರೆ ಕೆಲಸ ಇಲ್ವಾ ಅಥವಾ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನನಗೆ ಅರ್ಥ ಆಗ್ತಾ ಇಲ್ಲ. ಆರೋಪ ಸುಳ್ಳು ಅಂತ ಈಗ ಆ ಲೇಡಿ ಹೇಳಿದಾಳೆ. ಮತ್ತೆ ಆರೋಪ ಮಾಡಿದ್ಯಾಕೆ? ಸ್ವಾಮೀಜಿ ಮತ್ತು ನನ್ನ ಹೆಸರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಕೆಲವು ದುಷ್ಕರ್ಮಿಗಳು. ಯಾರ್ರೀ ಆ ದುಷ್ಕರ್ಮಿಗಳು? ದುಷ್ಕರ್ಮಿಗಳ ವಿರುದ್ಧ ಹಂಗಾರೆ ಕಂಪ್ಲೇಂಟ್ ಕೊಡಿ. ಕೆಲವು ದುಷ್ಕರ್ಮಿಗಳು ಸ್ವಾಮೀಜಿ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ, ನಮ್ಮ ಮೇಲೆ ಮಾಡಿದ ಆರೋಪ ಇದು, ಅಪವಾದ, ಇದೆಲ್ಲ ಸುಳ್ಳು ಅಂತ ಯೂ ಟರ್ನ್ ಹೊಡೆದಿದ್ದಾಳೆ. 4-5 ದಿನ ಬಿಟ್ಟು ಬಂದು ಎಲ್ಲ ಮಾಹಿತಿ ನೀಡ್ತೀನಿ ಅಂತ ಒಬ್ಬ ಮಹಿಳೆ ಹೇಳಿದ್ದಾರೆ. ಅದೇ ದೂರು ಕೊಟ್ಟಿದ್ರಲ್ಲ, ಲೈಂಗಿಕ ಕಿರುಕುಳ ಅಂತ ಆರೋಪ ಮಾಡಿದ್ರಲ್ಲ ಆಕೆ. ಸಿಎಂ ಹೋಮ್ ಮಿನಿಸ್ಟರ್ಗೆ ಪತ್ರ ಮಾಡ್ಕೊಂಡು ಮನವಿ ಮಾಡಿದಾಳೆ, ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದಾಳೆ ಸಂತ್ರಸ್ತ ಮಹಿಳೆ. ನೀವೆಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ನನಗೆ. ಮಾಡಕ್ ಬೇರೆ ಕೆಲಸಗಳಿರಲ್ಲ ನಿಮ್ಗೆ. ಎದ್ರ ಹಿಂದೆ ಹೋಗ್ತಿದ್ದೀರಿ ಅನ್ನೋದಾದ್ರೂ ಯೋಚನೆ ಮಾಡ್ಕೊಂಡು ಹೋಗಿ. ಈ ಕಡೆ ದೂರ ಕೊಡೋದು, ಈ ಕಡೆ ಯೂ ಟರ್ನ್ ಹೊಡೆಯೋದು. ನಿಮ್ಮ ರಾಜಕೀಯ ತೆವಲುಗಳಿಗಾಗಿ ಅಥವಾ ನಿಮ್ಮ ರಾಜಕೀಯ ಬೇರೆ ಇನ್ಯಾವುದೋ ವಿಚಾರಗಳಿಗೆ ಅಥವಾ ನಿಮ್ಮ ಸ್ವಹಿತಾಸಕ್ತಿಗಳಿಗೆ ಸಮಾಜವನ್ನು ಯಾಕೆ ಹಾಳು ಮಾಡೋ ಕೆಲಸ ಮಾಡ್ತೀರಿ? ಇಂಥ ದೂರುಗಳು ಕೊಟ್ಟು ಇಂಥ ವಿಚಾರಗಳನ್ನ ಬೆಳಕಿಗೆ ತಂದು ದೂರು ಕೊಟ್ಟ ಮೇಲೆ ಯೂ ಟರ್ನ್. ಈಗ ಇಲ್ಲ ಅದೆಲ್ಲ ಸುಳ್ಳು, ಯಾರೋ ಅಪಪ್ರಚಾರ ಮಾಡ್ತಿದ್ದಾರೆ. ಯಾರ್ರೀ ಮಾಡಿದ್ರು? ಅವ್ರ ಮೇಲಾದ್ರೂ ದೂರು ಕೊಡ್ಬೇಕಲ್ಲ. 4-5 ದಿನ ಬಿಟ್ಟು ಹೇಳ್ತೀನಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 4-5 ದಿವಸದಲ್ಲಿ ಸಾಕ್ಷಿ ಕಲೆ ಹಾಕ್ತಾ ಇರ್ಬೋದು ಬಹುಶಃ ಆ ಮಹಿಳೆ. ಏನಕ್ಕೆ ಯೂ ಟರ್ನ್ ನೋಡಿದ್ರು? ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4-5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವ ಕರೆಸ್ಪಾಂಡೆಂಟ್ ರೂಪೇಶ್ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ರೂಪೇಶ್, ಬಹುಶಃ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋದಕ್ಕೆ ಇಂಥವ್ರಿದ್ರೆ ಸಾಕು ಅಂತ ಅನ್ಸುತ್ತೆ. ಅಂದ್ರೆ ಸ್ವಾಮೀಜಿಗಳ ಮೇಲಿರ್ಬಹುದು ಅಥವಾ ಯಾವುದೇ ವಿಚಾರದಲ್ಲಿರ್ಬಹುದು, ಆರೋಪ ಮಾಡಿದ ತಪ್ಪು ಅಂತ ಹೇಳ್ತಿಲ್ಲ. ಅದರಲ್ಲಿ ಸತ್ಯಾಸತ್ಯತೆ ಇದ್ರೆ ಆರೋಪ ಮಾಡ್ಲಿ. ಆರೋಪ ಮಾಡೋದು ಒಂದ್ಸಲ, ಅದನ್ನ ಯೂ ಟರ್ನ್ ಹೊಡೆಯೋದು ಒಂದ್ಸಲ, ಅದು ಆ ಥರ ಅಲ್ಲ ಅಂತ ಹೇಳೋದು ಒಂದ್ಸಲ. ಎಲ್ಲೋ ಒಂದ್ ಕಡೆ ಇವ್ರುಗಳು ತಮ್ಮ ಸ್ವಹಿತಾಸಕ್ತಿಗೆ ಮತ್ತು ರಾಜಕೀಯ ಹಿತಾಸಕ್ತಿಗೋಸ್ಕರ ಈ ರೀತಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಿದ್ದಾರೆ ಅಂತ ಅನ್ಸೋದಿಲ್ವಾ ರೂಪೇಶ್? ಯಾಕಂತ ಹೇಳಿದ್ರೆ ಈಗ ಒಂದಿಷ್ಟು ಈ ಪ್ರಕರಣ, ಯಾಕಂದ್ರೆ ಸ್ವಾಮೀಜಿ ಮೇಲೆ ಮಾಡಿದ ಪ್ರಕರಣಗಳು ಕೇವಲ ಸಂತ್ರಸ್ತೆ ಆ ರೀತಿಯಾಗಿ ಸ್ವಾಮೀಜಿ ನಡುವೆ ವಿರುದ್ಧ ಕೌಂಟರ್ ಕಂಪ್ಲೇಂಟ್ ಆಗಿದ್ದು, ಸಂತ್ರಸ್ತೆ ಒಂದು ದೂರನ್ನು ಕೊಟ್ಟಿದ್ದು, ಅದಕ್ಕೆ ಪ್ರತಿಯಾಗಿ ಸ್ವಾಮೀಜಿಗಳು ಕೂಡ ದೂರು ಕೊಟ್ಟಿದ್ರು. ನೋಡಿದಾಗ ಮೇಲ್ನೋಟಕ್ಕೆ ನೋಡಿದಾಗ ಏನೋ ಆಗಿರುತ್ತೆ, ಇಲ್ಲಿ ಈ ರೀತಿಯಾಗಿ ಲೈಂಗಿಕವಾಗಿರ್ತಕ್ಕಂಥ ದೌರ್ಜನ್ಯ ಆಗಿದ್ಯೋ ಆ ರೀತಿಯಾಗಿ ಪ್ರಶ್ನೆಗಳು ಖಂಡಿತವಾಗಿತ್ತು. ಅದಾದ ಬಳಿಕ ಇದೀಗ ಮತ್ತೆ ಒಂದಿಷ್ಟು ದಿನಗಳ ಬಳಿಕ ಈಗ ಯೂ ಟರ್ನ್ ಅನ್ನು ಹೊಡೆದು ಮಾಧ್ಯಮಗಳನ್ನು ಹೊಂದಿದ್ದು, ಅದೇ ರೀತಿ ಯೂಟ್ಯೂಬ್ ಚಾನೆಲ್ ಅಪ್ಲೋಡ್ ಆಗಿದೆ. ಎಲ್ಲವೂ ಕೂಡ ಸುಳ್ಳು, ಈ ರೀತಿಯಾಗಿ ಮಾನಹಾನಿಯಾಗಿಯೇ ಮಾಡಿದ್ದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿತ್ತು. ಇಲ್ಲಿ ಸಾಕಷ್ಟು ಡೌಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹೀಗಾಗಿ ಆ ಸಂತ್ರಸ್ತೆ ಒಂದಿಷ್ಟು ದೂರುಗಳನ್ನು ಕೊಟ್ಟು ಆ ವಿಚಾರವನ್ನು ಹೇಳ್ಕೊಂಡಿರ್ತಾಳೆ. ಈ ರೀತಿಯಾಗಿ ಸ್ವಾಮೀಜಿಯಿಂದ ಅನ್ಯಾಯ ಆಗಿದೆ ಅಂತ ಹೇಳಿ, ಮತ್ತೆ ವಿರುದ್ಧ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಆದ್ರೆ ಈ ಪ್ರಕರಣ ಸಂಬಂಧಪಟ್ಟಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದು ಬಿಜಾಪುರದಲ್ಲಿ ಇರುವಂತಹ ವಿಡಿಯೋ, ಅಲ್ಲಿ ಸ್ವಾಮೀಜಿಗೆ ಗೇರ ಹಾವು ಹಾಕಿರುವಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ವಿಡಿಯೋ ಸಂಬಂಧಪಟ್ಟವರು ಕೂಡ ಪ್ರಶ್ನೆಯನ್ನ ಸಂತ್ರಸ್ತೆ ಕೊಟ್ಟಿದ್ದಾರೆ. ಆ ವಿಡಿಯೋ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಆ ವಿಡಿಯೋ ಸ್ವಾಮೀಜಿ ಕಾರಣದಲ್ಲಿ ತಮಗೆ ದುಡ್ಡು ಕೊಡ್ಬೇಕಾಗಿದ್ರು ಒಬ್ರು ಕೂಡ ಇದ್ರು. ಅವರಿಗೆ ಕೇಳಿದ್ದು, ಅವ್ರಿಗೆ ಬೈದು ಬಿಟ್ಟ. ಈ ರೀತಿಯಾಗಿ ನಾನು ಇಲ್ಲಿ ಸ್ವಾಮೀಜಿ ಮೇಲೆ ಯಾವುದೇ ರೀತಿಯಾಗಿ ದೂರನ್ನ ಕೊಡೋದು ಅಥವಾ ಆ ಸ್ವಾಮೀಜಿಗೆ ಅವಮಾನ ಮಾಡ್ಬೇಕಂತ ಹೇಳೋದಕ್ಕೂ ಏನೂ ಇಲ್ಲ. ನಮಗೆ ಲೈಂಗಿಕ ದೌರ್ಜನ್ಯ ಸ್ವಾಮೀಜಿ ಕಡೆ ಅಂತ ಆಗಿಲ್ಲ ಅನ್ನೋದನ್ನ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಸುಳ್ಳು ಕೇಸನ್ನ ಯಾಕೆ ದಾಖಲೆ ಮಾಡ್ಬೇಕಾಗಿತ್ತು? ಏನೋ ಈಕೆ ಏನೋ ಬೆಂಕಿ ಎಲ್ಲ ಹೊಗೆ ಆಡಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಹೀಗಾಗಿ ಏನೋ ಇಲ್ಲದೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಈ ಏನಾದ್ರು ಬ್ಯಾಕ್ ಮೇಲ್ ಮಾಡುವಂತ ಉದ್ದೇಶ ಈಕೆ ಮಹಿಳೆ ಇತ್ತ ಅನ್ನೋಂಥದ್ದನ್ನ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹೀಗಾಗಿ ಈ ಬಗ್ಗೆನೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸ್ವಾಮೀಜಿ ಮೇಲೆ ಮೊದಲು ದೂರು ಕೊಟ್ಟು ಅದಾದ ಬಳಿಕ ಏನಾದ್ರು ಘಟನೆಗಳು ನಡೀತಾ ಅಥವಾ ಚೌಕಾಶಿಗಳಾಯ್ತಾ, ಈ ರೀತಿಯಾಗಿರ್ತಕ್ಕಂಥ ಗೌರವಗಳು ಕ್ರಿಯೇಟ್ ಮಾಡ್ಲಿಕ್ಕೆ ಶುರುವಾಗಿದೆ. ಹೀಗಾಗಿ ಮೊದಲು ಈ ರೀತಿಯಾಗಿ ದೂರು ಕೊಟ್ಟು ಮತ್ತೆ ಪುನಃ ಹೈಡ್ರಾಮಾ ಮಾಡೋದ್ ಅಗತ್ಯ ಇತ್ತಾ ಅಥವಾ ಮಾಧ್ಯಮಗಳನ್ನೇ ದೂಷಣೆ ಮಾಡೋದ್ ಅಗತ್ಯ ಇತ್ತು ಅಂತ ಸಾರ್ವಜನಿಕ ಪ್ರಶ್ನೆ. ಎಲ್ಲರಿಗೂ ಕೂಡ ಉತ್ತರ ಕೊಡ್ಬೇಕಾಗತ್ತೆ. ಪೊಲೀಸರು ಕೂಡ ಈ ಕೇಸನ್ನ ಇಲ್ಲಿಗೆ ಬಿಡಬಾರ್ದು. ಯಾಕಂತ ಹೇಳಿದ್ರೆ ಕೇಸ್ ಬಳಿಕ ಏನೇನಾಯ್ತು, ಏನೋ ಬ್ಲಾಕ್ ಮೇಲ್ ನಡೆದಿದ್ಯಾ ಅಥವಾ ಬೇರೆ ಏನಾದ್ರು ವ್ಯವಹಾರ ನಡೆದಿದ್ಯಾ, ದುಡ್ಡಿನ ವ್ಯವಹಾರ ನಡೆದಿದ್ಯಾ, ಅದೆಲ್ಲನೂ ಕೂಡ ಪರಿಶೀಲನೆ ಮಾಡ್ಬೇಕಾಗತ್ತೆ. ಅದಾದ ಬಳಿಕವೇ ಕೇಸ್ ಸಂಬಂಧಪಟ್ಟಂತೆ ವಿತ್ಡ್ರಾ ಮಾಡ್ಕೊಂಡ್ರು ಕೂಡ
ತನಿಖೆ ಮಾಡ್ಬೇಕಾಗತ್ತೆ ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.